ಗುರುಜಿ, ನೀವು ಪ್ರತಿದಿನವೂ ನಮಗೆ ಒಂದೊಂದು ಕಥೆಯನ್ನ, ಅದರ ನೀತಿ ಸಾರಾಂಶವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ತಿಳಿಸ್ತಾ ಬಂದಿದ್ದೀರಾ. ಒಂದು ಸೂಕ್ಷ್ಮವಾದ ವಿಷಯ ನಾವಿಲ್ಲಿ ಏನ್ ಗಮನಿಸಬಹುದು ಅಂದ್ರೆ, ಪ್ರತಿಯೊಂದು ಕಥೆಯಲ್ಲೂ ತ್ರಿಲೋಕ ಸಂಚಾರಿ ಮಹರ್ಷಿಗಳಾದಂತಹ ನಾರದ ಅವರು ಬಂದೇ ಬರ್ತಾರೆ ಅಲ್ವಾ ಗುರುಜಿ? ಖಂಡಿತ. ವೀಕ್ಷಕರಲ್ಲಿ ವಿಶೇಷ ಅಂದ್ರೆ, ನಿನ್ನೆ ದಿವಸ ನಾನು ಮರ್ತು ಹೋಗಿರ್ತಕ್ಕಂಥ ವಿಚಾರಕ್ಕಿಂತ, ಜ್ಞಾಪಿಸ್ಬೇಕಾದ ವಿಚಾರಕ್ಕಿಂತ ಇವತ್ತಿನ ದಿವಸದ ದೇವಿ ಜೊತೆಗೆ ನಿನ್ನೆ ದಿವಸದ ಒಂದು ಮೋಕ್ಷ ತ್ರಿಕೋಣವಾಗಿರ್ತಕ್ಕಂಥ ಜಗನ್ಮಾತೆ ಚಿನ್ನಮಸ್ತ ಪೂರ್ಣವಾಗಿ ಮುಗಿಸ್ಬೇಕು ಅಂತ ನಿಮಗೆ ಹೇಳಿದ್ದೆ. ಆ ಪೂರ್ಣವಾಗಿ ಮುಗಿಸ್ತಕ್ಕಂಥ ಒಂದು ವಿಶೇಷ ಅಂಕುರಾರ್ಪಣೆಯನ್ನು ನಾವು ಮಾಡ್ಕೋಬೇಕಾದ್ರೆ, ಜಗನ್ಮಾತೆಯ ಸೃಷ್ಟಿ ಮೂಲ ಹೇಗೆ ಎತ್ತ ಅಂತ ಕಂಡುಹಿಡಿಯೋಕ್ಕೆ ಅವಳಲ್ಲಿ ಚಿನ್ನಮಸ್ತ ಅಂತ ನಿನ್ನೆ ದಿವಸ ಹೇಳಿರ್ತಕ್ಕಂಥ ದೇವಿ ಜ್ಞಾಪಕ ಇದೆಯಾ? ಹೇಗಿದ್ಲು? ತಾನು ತನ್ನ ರುಂಡವನ್ನೇ ಕತ್ತರಿಸಿ ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ರಕ್ತ ಸೋರ್ತಾ ಇರುತ್ತೆ. ಆ ರಕ್ತ ಸೋರ್ತಾ ಇರೋದನ್ನ ಕೆಳಭಾಗದಲ್ಲಿರ್ತಕ್ಕಂಥ ರತಿ ಮನ್ಮಥರು ಇಬ್ಬರು ಅಂತ ಹೀರ್ಕೊತಾ ಇರ್ತಾರೆ. ಮಧ್ಯದಲ್ಲಿ ತಾನು ತನ್ನ ಬಾಯಲ್ಲೇ ತನ್ನ ತಲೆಯಿಂದ ಬಂದಿರತಕ್ಕಂಥ ರಕ್ತವನ್ನ ತಾನೇ ಹೀರ್ತಾ ಇದ್ದಾಳೆ. ಅಂದ್ರೆ ಅವಳ ರುಂಡದ ಮುಖಾಂತರ ಅವಳ ಕತ್ತಲ್ಲಿ ಇರ್ತಕ್ಕಂಥ ರಕ್ತವನ್ನ ತಾನೇ ಹೀರ್ತಾ ಇದ್ದಾಳೆ. ಎಡ ಮತ್ತು ಬಲದಲ್ಲಿ ಇರತಕ್ಕಂಥ ದೇವಿಗಳ ಔಪಾಸನೆಯನ್ನ ಮಾಡತಕ್ಕಂಥದ್ದು ಎರಡು ಕರಡು. ಅದು ಏನು ಅಂದ್ರೆ ಸೃಷ್ಟಿ ನಿಯಮ ಅಂತ, ಒಂದು ಹುಟ್ಟು ಮತ್ತು ಇನ್ನೊಂದು ಸಾವು. ಆ ಹುಟ್ಟು ಸಾವಿನ ಅಂಶವನ್ನ ತೋರ್ಸಕ್ಕೆ ಚಿನ್ನ ಮಸ್ತ, ಆ ಮಸ್ತಕವನ್ನ ಪರಿಪೂರ್ಣವಾಗಿ ಮಾಡಿರ್ತಕ್ಕಂಥ ವಿಚಾರವನ್ನ ನಾವು ನೋಡಬೇಕಾದ್ರೆ ಈ ಚಿನ್ನಮಸ್ತವನ್ನ ನಾವು ಷೋಡಶಿ ಸ್ವರೂಪದಲ್ಲಿ ನೋಡಬೇಕು. ಹೇಗೆ ಎತ್ತ ಅಂತ ಹೇಳ್ತೀನಿ, ಕೇಳಿ ಬರ್ಕೊಳ್ಳಿ. ಅದರಲ್ಲಿ ವಿಶೇಷ ಅಂದ್ರೆ ರಜಸ್ಸು ತಮಸ್ಸು ನಾವುಗಳು ವಿಶೇಷವಾಗಿ ನೋಡಿರ್ತಕ್ಕಂಥದ್ದು. ಸ್ವತಃ ದೇಹದಲ್ಲೇ ರಜಸ್ಸು ತಮಸ್ಸನ್ನ, ಅಂದರೆ ಒಂಭಾಗದಲ್ಲಿ ರಜಸ್ಸು, ಎರಡನೇ ಭಾಗದಲ್ಲಿ ತಮಸ್ಸು. ಇದರಲ್ಲಿ ಜ್ಯೋತಿ ಸ್ವರೂಪ ಅಂತ ಮಧ್ಯದಲ್ಲಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ. ಅವಳು ಆ ಉಗ್ರತನ ಯಾಕೆ ಕೊಟ್ಲು ಅಂದ್ರೆ, ವಿಶ್ವಾಮಿತ್ರನ ಔಪಾಸನೆಯನ್ನ ಮಾಡಿರೋದಕ್ಕೋಸ್ಕರ ಆ ಉಗ್ರತನೆಯನ್ನು ಕೊಟ್ಟಿದ್ದು. ಈ ಉಗ್ರತನೆಯನ್ನು ಕೊಟ್ಟಾಗ ಆ ಉಗ್ರತನೆ ಅಂದ್ರೆ ತಾನು ಕೇಳಿದ್ದು ಶತ್ರು ಧ್ವಂಸಕ್ಕೆ ಹೊತ್ತು ಅಂತ ಒಂದು ವೈಶಿಷ್ಟ್ಯದಲ್ಲಿ ತಾನು ಅಪೇಕ್ಷೆ ಅಂದ್ರೆ ದುರಾಸೆ ಜಾಸ್ತಿ ಆದಾಗ ತನ್ನ ಭಾವನೆ ಹೆಚ್ಚಾಯಿತು. ಅದಕ್ಕೋಸ್ಕರ ಚಿನ್ನಮಸ್ತ. ಅದಕ್ಕೋಸ್ಕರ ಚಿನ್ನ ಅಂದ್ರೆ ಆತ್ಮ. ಆ ಮಸ್ತಕವನ್ನೇ ತೆಗೆದು ತನ್ನ ಆತ್ಮವನ್ನೇ ನುಂಗಿದ ಹಾಗೆ ಅವಳ ಒಂದು ಭಾವನೆ. ಇಂತಹ ಒಂದು ಭಾವನೆಯಲ್ಲಿ ಸ್ವಯಂ ಶಾಂತಿ ಯುಗಳ ಅಂದ್ರೆ, ಸ್ವಯಂ ಶಾಂತಿ ಯುಗಳ ಅಂದ್ರೆ, ಯುಗಳ ಅಂದ್ರೆ ಎರಡು ಭಾಗ, ಒಂದನ್ನ ಎರಡು ಮಾಡಿದಾಗ, ಆ ಎರಡು ಮಾಡಿದಾಗ ರಣಚಂಡಿ ಆಗಿರ್ತಕ್ಕಂಥ ಶಾಕಿನಿ ಡಾಕಿನಿ ಆಗಿರ್ತಾಳೆ. ಇವಳು ಮಧ್ಯದಲ್ಲಿ ರಣಚಂಡಿ ಆಗಿರ್ತಾಳೆ. ಅದಕ್ಕೆ ತಲೆಯನ್ನ ಚೆಂಡಾಡೋ ಹಾಗೆ ತನ್ನ ತಲೆಯನ್ನ ರುಂಡವನ್ನ ತಾನೇ ಇಟ್ಕೊಂಡಿರ್ತಾಳೆ. ಈ ಕಡೆ ಆ ಕಡೆ ಶಾಕಿನಿ ಡಾಕಿನಿ. ಈ ಶಾಕಿನಿ ಡಾಕಿನಿಗಳು ಒಂದು ಕಳ್ಳನ್ನ, ತನ್ನ ಒಳಭಾಗದಲ್ಲಿರ್ತಕ್ಕಂಥ ಕಳ್ಳನ್ನ ಅರ್ಧ ಮಾಡಿ ಆ ಕರಳು ಪೂರ್ಣವಾಗಿರೋದನ್ನ ಅರ್ಧ ಭಾಗ ತಾನು ನುಂಗ್ತಿರ್ತಾಳೆ, ಎರಡನೇ ಭಾಗ ಇವಳು ನುಂಗ್ತಿರ್ತಾಳೆ. ಎಷ್ಟು ಚೆನ್ನಾಗಿದೆ ಚಕ್ರ ವ್ಯೂಹ ಇದ್ದ ಹಾಗೆ ಆ ಚಕ್ರದಲ್ಲೇ ಇರತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ. ಇದು ರಾತ್ರಿ ಮತ್ತು ಹಗಲಿನ ಸೂಚನೆ. ಕೆಳಭಾಗದಲ್ಲಿ ಅವಳ ಕಾಲ್ ಕೆಳಗಿರ್ತಕ್ಕಂಥ ರತಿ ಮತ್ತು ಮನ್ಮಥ. ಅಂದ್ರೆ ಏನು, ಕಾಮ ಕ್ರೋಧಾದಿಗಳನ್ನ ಏನು ಹಾಕಿ ತುಳಿತಾ ಇದ್ದಾಳೆ ಅದನ್ನೇ ರತಿ ಮನ್ಮಥ ಅಂತ ಕರಿತೀವಿ. ಈ ರತಿ ಮನ್ಮಥವನ್ನ ಪರಿಪೂರ್ಣವಾಗಿ ನೋಡಿರತಕ್ಕಂಥ ದೈವಿ ಅಂಶದಲ್ಲಿ ತಾವೆಲ್ಲ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ವಿಧಾನಗಳಿದೆ. ಅಂದ್ರೆ ಕಾಮ ಅಪೇಕ್ಷೆ ಇರಬೇಕು, ಸ್ವಲ್ಪ ಮಟ್ಟಿಗೆ ಆಸೆಯಾಗಿರಬೇಕು, ದುರಾಸೆ ಆಗಬಾರ್ದು. ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೋಪ ಇರಬೇಕು, ತಾಪ ಇರಬಾರ್ದು. ಅಂಥ ಒಂದು ವೈಶಿಷ್ಟ್ಯದಲ್ಲಿರಬೇಕು. ಸ್ವಲ್ಪ ಮಟ್ಟಿಗೆ ಪ್ರತಿಯೊಬ್ಬನಿಗೂ ನೆಸೆಸರಿ ಬೇಕು, ಲಕ್ಸುರಿ ಬೇಕಾಗಿಲ್ಲ. ಜೀವನಕ್ಕೆ ಇಷ್ಟೇ ಸಾಕು ಅನ್ನೋ ಮೋಕ್ಷವನ್ನ ಯಾವತ್ತು ಒಬ್ಬ ಮನುಷ್ಯ ಸಂತೃಪ್ತಿ ಪಡ್ತಾನೆ, ಆವತ್ತಿನ ದಿವಸದಲ್ಲಿ ಚಿನ್ನಮಸ್ತ ಪರಿಪೂರ್ಣ ಅನುಗ್ರಹ ಕೊಡ್ತಾಳೆ ಅಂತ. ಈ ಚಿನ್ನಮಸ್ತ ಇಷ್ಟು ಉಗ್ರವಾಗಿ ಕಾಣ್ತಾಳೆ ಅಂದ್ರೆ ಯಾರಿಗೆ ಕಾಣ್ತಾಳೆ ಅಂದ್ರೆ ದುಷ್ಟ ಜನಗಳಿಗೆ ಮಾತ್ರ ಹಾಗೆ ಕಾಡ್ತಾಳೆ. ಆದರೆ ನೀವು ಒಳಗಿಂದ ಅಮ್ಮ ಅಂತ ಹೇಳಿ ಸೌಮ್ಯವಾಗಿ ಕೇಳ್ಕೊಂಡಾಗ ಅವಳು ಸೌಮ್ಯವಾಗಿ ದರ್ಶನ ಕೊಡ್ತಾಳೆ, ಬಹಳ ಸಂತೋಷವಾಗಿ ದರ್ಶನ ಕೊಡ್ತಾಳೆ. ಇವತ್ತಿನ ದಿವಸದ ಕಥಾ ಮಾಲಿಕದಲ್ಲಿ ನೀವು ಸೌಮ್ಯವಾಗಿ ಇಷ್ಟು ದಿವಸಗಳು ಕೂಲ್ಸ್ಕೊಂಡು ಒಂದೊಂದಾಗಿ ಲಾಲಿಸಿ ಪಾಲಿಸಿ ಆ ಪೋಷಣೆಯನ್ನ ಮಾಡಿರತಕ್ಕಂಥ ನಿಮ್ಮೆಲ್ಲರ ಆ ಬೃಹತ್ ಆಗಿರ್ತಕ್ಕಂಥ ಈ ಒಂದು ವೀಕ್ಷಕರ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಆ ಭಗವತಿ ಕೃಪಾ ಕಟಾಕ್ಷದ ಮುಖಾಂತರ ನಿಮ್ಮೆಲ್ಲರ ಆಸೆಯಂತೆ ನಾವುಗಳು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಇರ್ತೀವಿ ಅನ್ನೋ ಒಂದು ಶಾಸನ. ಆದರೆ ಆ ಶಾಸನದಲ್ಲಿ ಹಣೆ ಬರ ಅಂತ ಒಂದು ಬರೆದಿರ್ತಾಳೆ ನೋಡಿ. ಆ ಹಣೆ ಬರಕ್ಕೆ ಯಾರು ಹೊಣೆ? ಆ ಹಣೆ ಬರವನ್ನ ಅಂತ ಬರೆದಿರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಕರ್ಮವನ್ನ ಇಷ್ಟೇ ಕಳ್ಕೋಬೇಕು, ಪೂರ್ತಿಯಾಗಿ ಕಳ್ಕೊಳಕ್ಕಾಗಲ್ಲ. ಅಥವಾ ದರ್ಶನ ಮಾರ್ಗದಲ್ಲೇ ಪೂರ್ಣ ದರ್ಶನವಾಗತ್ತೆ, ಪೂರ್ತಿ ಮೋಕ್ಷಕ್ಕೆ ಹೋಗ್ತೀವಿ ಅನ್ನೋದು ಇವತ್ತಿನ ದಿವಸ ಅನುಗ್ರಹ. ಈ ಅನುಗ್ರಹಕ್ಕೆ ಸಾಕ್ಷಾತ್ ಬ್ರಹ್ಮನೇ ಸಾಕ್ಷಿ. ಅದಕ್ಕೆ ಹೇಳೋದು, ದೇವರಿಂದ ಕೂಡ ತಪ್ಪಾಗತ್ತೆ, ಯಾವತ್ತಿದ್ರೂ ಆಗೇ ಆಗತ್ತೆ. ಅದಕ್ಕೆ ತಿದ್ದುಪಡಿಸಕ್ಕೆ ಮತ್ತೆ ದೇವರೇ ತನ್ನಗೆ ತಾನೇ ಪರಿವರ್ತನೆ ಮಾಡ್ಕೊತಾನೆ. ಅದಕ್ಕೆ ಸ್ವಯಂ ಮೋಕ್ಷ ಅಂತ ಕರಿತೀವಿ. ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ
ಪಶ್ಚಾತ್ತಾಪ. ಆ ಪಶ್ಚಾತ್ತಾಪವನ್ನು ಯಾವತ್ತು ಪಡ್ತೀವಿ, ನಮ್ಮನ್ನು ನಾವು ಸರಿತಿದ್ಬೋದು. ಅದಕ್ಕೋಸ್ಕರ ನೀವುಗಳು ಎಲ್ಲರೂ ಮಾಡಿರತಕ್ಕಂಥ ತಪ್ಪುಗಳಿಗೆ, ಎಲ್ಲರೂ ಎಲ್ಲ ರೀತಿಯಾದ ತಪ್ಪುಗಳನ್ನು ಪ್ರತಿಯೊಬ್ಬ ಮನುಷ್ಯ ಮಾಡೇ ಮಾಡ್ತೀವಿ. ಯಾವ ಮನುಷ್ಯ ತಪ್ಪು ಮಾಡಲ್ವೋ ಅವನು ಸ್ವಯಂ ಭಗವಂತಾನೆ. ಅದಕ್ಕೋಸ್ಕರ ತಪ್ಪು ಮಾಡದೇ ಇರತಕ್ಕಂಥವನಿಗೆ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ತಪ್ಪು ಮಾಡಿರೋನು ಅವನು ಮನುಷ್ಯ ಮಾತ್ರನೇ ಹೌದು. ಅದಕ್ಕೆ ಇಂಥ ಒಂದು ಮನುಷ್ಯನಾಗಿ ಹುಟ್ಟಿದಾಗ ಆ ಸೃಷ್ಟಿ ನಿಯಮನ ಉಲ್ಲಂಘಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಶಿಕ್ಷೆ ಇರುತ್ತೆ. ಹೇಗಿರುತ್ತೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಾರಾಂಶದಲ್ಲಿ ಹೇಳ್ತೀನಿ. 4 ವಿಧವಾದ ಶಿಕ್ಷೆಗಳು ಬಹಳ ಚೆನ್ನಾಗಿ ಕೊಡಕ್ಕೆ 4 ಜನ ಹುಟ್ಟಿರ್ತಾರೆ. ಆ 4 ಜನ ಬ್ರಹ್ಮನಿಂದನೇ ಸೃಷ್ಟಿ ನಿಯಮ, ಜಗನ್ಮಾತನೇ ಅದನ್ನ ಪರಿಪಾಲನೆ ಪೋಷಣೆ ಮಾಡ್ತಾಳೆ. ಅದಕ್ಕೆ ನೀವುಗಳೆಲ್ಲ ಏನೇನು ಅನುಭವಿಸ್ತೀರಾ ಅದನ್ನ ಇವತ್ತಿ ಕಥೆಯಲ್ಲಿ ಗೊತ್ತಾಗತ್ತೆ. ಆ ಅನುಭವಿಸೋದು ಯಾವ ಮುಖಾಂತರ, ಯಾವ ಗ್ರಹದ ಮುಖಾಂತರ, ಯಾವ ದೇವತೆ ಮುಖಾಂತರ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ದಿವಸದ ಪೂರ್ಣ ಕತೆ ಜನ್ಮ ಜನ್ಮದಲ್ಲಿ ನಿಮ್ಮ ಪಾಪ ಕರ್ಮಗಳನ್ನು ನೀವು ಮಾಡಕ್ಕೆ ಹೋಗಲ್ಲ. ಮನಸ್ಸಲ್ಲಿ ಕೂಡ ಅಂತ ಪಾಪ ಕರ್ಮಗಳನ್ನ ಯೋಚನೆ ಕೂಡ ಮಾಡಲ್ಲ. ಬರ್ದಿಟ್ಕೊಳ್ಳಿ, ವಿಶೇಷವಾದ ಕತೆ. ಸಾಕ್ಷಾತ್ ಮಹಾಬ್ರಹ್ಮನು ಏಕಾಂಗಿಯಾಗಿ ಕೂತ್ಕೊಂಡು ಸೃಷ್ಟಿ ನಿಯಮವನ್ನು ಪರಿಪೂರ್ಣವಾಗಿ ಮಾಡ್ತಾ ಇರ್ತಾನೆ. ಈ ಪಾಲನೆ ಮಾಡ್ತಾ ಇರ್ತಕ್ಕಂಥ ಸೃಷ್ಟಿ ನಿಯಮ, ಆ ಅನುಗುಣವನ್ನು ನೋಡ್ತಾ, ಇದು ಹೀಗಿರ್ಬೇಕು, ಇಲ್ಲಿ ಭೂಮಿ ಇರಬೇಕು, ಇಲ್ಲಿ ದೇವತೆಗಳಿರಬೇಕು, ಈ ಪಾತಾಳದಲ್ಲಿ ಇವರು ವಾಸವಾಗಬೇಕು, ನಿನಗೆ ಈ ಪೋರ್ಟ್ಫೋಲಿಯೋ ಇಂಥ ಹೋಗಿ ಒಂದೊಂದಾಗಿ ಕೊಡ್ತಾ ಬರ್ತಾನೆ ಬ್ರಹ್ಮಾಂಡ ಲೋಕದಲ್ಲಿ. ಪ್ರತಿಯೊಂದರಲ್ಲೂ ಕೊಡ್ತಾ ಬಂದಿರತಕ್ಕಂಥ ಬ್ರಹ್ಮನು ತೇಜಸ್ಸಿನ ಅನುಗ್ರಹವನ್ನು ಪಡೆದು ತಾನು ಕೊಡೋ ಸಮಯದಲ್ಲಿ ಅಕ್ಷಿ ಅಂತ ಬಂದುಬಿಡುತ್ತೆ. ಅಂದರೆ ಮಧ್ಯದಲ್ಲಿ ಸೀನು ಬಿಡ್ತಾನೆ. ಈ ಸೀನದಾಗ ನಾವೇನು ಮಾಡ್ತೀವಿ, ಸಾಧಾರಣವಾಗಿ ಒಬ್ಬೊಬ್ಬರೇ ಆಗೋದು ಸೀನ್ದಾಗ, ಅಕ್ಷಿ ಎಂದಾಗ ಶತಾಯುಷ್ ಅಂದರೆ 1000 ಅಂದಾಗ, ಶತ ಅಂದರೆ 100, ಹಾಗೆ 1000ದವರೆಗೂ ಒಂದೊಂದು ಆಯುಸ್ಸನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ಶತಾಯುಷ್. ತದನಂತರ 2ನೇ ಸರಿ ಸೀನ್ದ ದೀರ್ಘಾಯುಷ್ ಅಂದರೆ 2ನೇ ಆಯುಸ್ಸನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ದೀರ್ಘಕಾಲದಲ್ಲಿ ಆಯುಷ್. ಅದು ಎಷ್ಟವರೆಗೂ 500 ವರ್ಷಗಳ ಕಾಲ. ಅದಾದ ಮೇಲೆ ಏಕಾಶತಾಯುಷ್ ಅಂದರೆ ಇನ್ನು ಒಂದು ಭಾಗದಲ್ಲಿ 2ನೇ ಭಾಗ ಅಂತ ಮತ್ತೊಂದು 1000 ಅಂದರೆ 1000 ವರ್ಷ ಚೆನ್ನಾಗಿರು. ಅಂದರೆ ಆಯುಸ್ಸು ಅಭಿವೃದ್ಧಿ ಅಂತಲ್ಲ, ನಿನ್ನ ಆಯುಸ್ಸು ಆ 1000 ಆನೆಗಳ ಬಲದಷ್ಟು ಶತ ಆಯುಷ್ಯು. ಆಯುಷ್ಯು ಅಂದ್ರೇನು, ನಿನ್ನ ಇರೋ ಆಯುಸ್ಸೇ 1000 ಇದ್ದ ಹಾಗಾಗಲಿ. ನಿನ್ನ ಮನೋವರ್ಕೆ ಹೆಂಗಾಗಬೇಕು ಅಂದರೆ ತುಂಬ ವರ್ಷಗಳಿದೆಪ್ಪ, ಎಷ್ಟೋ ಕೆಲಸಗಳಿರಪ್ಪ, ಜಾಸ್ತಿ ಅನಿಸ್ಬೇಕು ಅಂತ ಒಂದು ಕಾರ್ಯ ಮಾಡಬೇಕು. ಆದರೆ ಕೆಲವೊಂದು ಸಮಯದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದ ಸಮಯದಲ್ಲಿ ಕೆಲವ್ರಿಗೆ ಏನು ಅಂದರೆ ಒಂದು ನೆಗೆಟಿವ್ ಥಿಂಕಿಂಗ್. ಅಕ್ಷಿ ಅಂದರೆ ಸೀನ್ ಬಿಟ್ನಲ್ಲಪ್ಪ ಮಧ್ಯದಲ್ಲಿ ಅಪಶಕ್ನ ಅನ್ಕೊಂಡ್ಬಿಡ್ತೀರ. ಹಂಗೆ ಅನ್ಕೊಳ್ಳೇಬಾರ್ದು. ಪಾಪ ಸೀನ್ರೆ ಇನ್ನೇನು ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಬ್ರಹ್ಮನ ಕೂಡ ಒಂದು ಮಾಯೆ. ಅವನು ಸೃಷ್ಟಿ ನಿಯಮವನ್ನು ಪರಿಪೂರ್ಣವಾಗಿ ಪಾಲಿಸ್ತಾ ಇರೋ ಸಮಯದಲ್ಲಿ ಅಕ್ಷಿ ಅಂದ್ಬಿಟ್ಟ. ಆಗ ಬಂತು ನೋಡಿ ದುರ್ಜನ. ಕೇಂದ್ರ ಆ ಎಲ್ಲ ಇರ್ತಕ್ಕಂಥ ಜೀವರಾಶಿಗಳು ಕೆಟ್ಟ ಜೀವಿಗಳು ಹುಟ್ಟಿಸ್ಬಿಡ್ತಂತೆ ಈ ಅಕ್ಷಿಯಿಂದ ಸಮಯದಲ್ಲಿ. ಅವನು ಗೊತ್ತಿಲ್ಲದೇನೆ ಆ ಜೀವಿಗಳು ಪರಿಪೂರ್ಣವಾಗಿ ಬಂದ್ಬಿಡುದು. ದಟ್ ಈಸ್ ನಥಿಂಗ್ ಬಟ್ ಕ್ರೋಮೋಸೋಮ್ಸ್. ಆ ಕ್ರೋಮೋಸೋಮ್ಸ್ ಅಂದರೆ ಹುಟ್ಟಿರ್ತಕ್ಕಂಥ ಒಂದು 2ನೇ ಭಾಗ ಬ್ಯಾಕ್ಟೀರಿಯಾ ಅಂತ ನೀವು ಅಂತೀವಿ, ಅದೇ ಬ್ಯಾಕ್ಟೀರಿಯಾ. ಅದಕ್ಕೆ ಹೇಳೋದು, ಬಾಯಲ್ಲಿ ನೀವು ಅಕ್ಷಿ ಅನ್ನೋದಾಗ್ಲಿ, ಸೀನೋದಾಗ್ಲಿ, ಕೆಮ್ಮೋದಾಗ್ಲಿ ಸ್ವಲ್ಪ ಮಟ್ಟಿಗೆ ಬಾಯಿ ಮುಚ್ಕೊಂಡು ಸೀನಿ, ಬಾಯಿ ಮುಚ್ಕೊಂಡು ಕೆಮ್ಮಿ ಅಂತೀವಿ. ಯಾಕೆಂದರೆ ಬೇರೆಯವನಿಗೆ ರೋಗವನ್ನು ಹರಡಿಸ್ತೀರಾ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗೆ ಅವನು ಅಕ್ಷಿಯಿಂದಾಗ ಬಂದಾಗ ಸಮಯದಲ್ಲಿ ದುಷ್ಟ ಜನಗಳು, ಆ ಇರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ಬಂದ ಹಾಗೆ ಇಲ್ಲೆಲ್ಲ ರಾಕ್ಷಸಗಳು ಉತ್ಪತ್ತಿ ಆಗಿಬಿಟ್ರು. ಆಗ ಈ ರಾಕ್ಷಸ ಉತ್ಪತ್ತಿ ಆದ ಪಕ್ಷದಲ್ಲಿ ಎಲ್ಲ ದೇವತೆಗಳು ಕೆಟ್ಟ ಗುಣಗಳೇ ಮಧ್ಯೆ ಜಾಸ್ತಿ ಇತ್ತು. ಪಕ್ಕದಲ್ಲಿ ಅವನು ಒಳ್ಳೇದು ಮಾಡ್ತಾ ಇರ್ತಾನೆ, ಪಕ್ಕದಲ್ಲಿ ಅವನೋ ಕೆಟ್ಟ ಗುಣ. ಅದಕ್ಕೆ ಹೇಳೋದು, ಒಳ್ಳೆ ಸಜ್ಜನ ಅಂದರೆ ದುರ್ಜನ ಸಾವಾಸ ಮಾಡಿದಾಗ ದುರ್ಬುದ್ಧಿ ಇದ್ದೇ ಇರುತ್ತೆ, ಸಜ್ಜನರ ಸಾವಾಸ ಮಾಡಿದಾಗ ಸಜ್ಜನಕ್ಕೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸತ್ಸಂಗತ್ವಂ ನಸ್ಸಂಗತ್ವೇ ಅಂದರೆ ಯಾವತ್ತೂ ಒಂದು ಸತ್ಸಂಗಕ್ಕೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಕ್ರಿಮ ಕಾರ್ಯ ಪರಿವರ್ತನ ಸ್ವರೂಪ ಜೀವೋತ್ತಮ ಅಂತ ಜೀವನ ಉತ್ತಮೋತ್ತಮ ಅಂತ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡಾಗ ಸಂತೋಷವಾಗುತ್ತೆ. ಇದಕ್ಕೆ ಸಂತೋಷ ನಾವೇನು ಮಾಡಬೇಕು, ನೀವೆಲ್ಲ ರಾಶಿ ಗಟ್ಲೆ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬ್ರಹ್ಮವರ್ಚಸ್ಸಿಗೆ ಬರಬೇಕು. ಅಂದ್ರೇನು, ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಯಾವ ಕಾಲಕ್ಕೂ ಪ್ರತ್ಯೇಕವಾಗಿ ದೇವರ ನಮಸ್ಕಾರ ಮಾಡಲ್ವೋ, ದೇವರಿಲ್ಲ ಅಂತ ಹೇಳ್ಕೊಂಡು ಮನೋಭಾವನೆಯಲ್ಲಿ ಕೂತಿರ್ತಾನೋ, ಜೀವನ ಇಡೀ ಅವನು ಯಾವ ಕಾಲಕ್ಕೂ ಉದ್ಧಾರ ಆಗದಿದ್ದ ಹಾಗೆ ಆ ಶಾಪಗಳನ್ನು ಬರ್ತೆ ಯಾರ ಮುಖಾಂತರ ಎತ್ತ ಅಂತ ತಿಳ್ಕೊಳ್ಳಿ. ಇದಕ್ಕೋಸ್ಕರ ವಿಶೇಷವಾಗಿ ಅವನು ಉಪಾಸನೆ ಮಾಡ್ತಾ ಇದ್ದಾಗ ಈ ರಾಕ್ಷಸರೆಲ್ಲ ಬಂದರು. ಅದರಲ್ಲಿ ದಶಾಶುಸ್ಥ ಅಂದರೆ ದಶಾಸುಸ್ಥ ಅಂತ ಒಂದು ರಾಕ್ಷಸ. 2ನೇದಾಗಿ ಸಯೋಕೃತಿ ಅಂತ 2ನೇ ರಾಕ್ಷಸ. ಮೃತಾಪತಿ ಅಂದರೆ ಅಪಮೃತ್ಯುಗಳನ್ನು ಯಾವತ್ತು ಓಹೋ ಅಂತ ತಿನ್ಬಿಡೋನು, ಅಪಮೃತ್ಯುಗಳೇ ಜಾಸ್ತಿ ಮಾಡಿಸೋನು ಅವನು ಬರ್ತಾನೆ. ದಾರಿದ್ರ್ಯಂ ಯಥಾಕೃತ
ಅಂದರೆ ಸರ್ವದಾ ನಿತ್ಯದಲ್ಲಿ ದಾರಿದ್ರ್ಯವನ್ನು ಕೊಡೋನು, ಯಾವ ಕಾಲಕ್ಕೂ ಅವನ ಮೇಲೆ ಬರ್ಸಕ್ಕೇ ಬಿಡೋಲ್ಲ. ಈ ರೀತಿಯಾದ ರಾಕ್ಷಸರೆಲ್ಲ 4 ಜನ ಸಂಹಾರವಾಗಿ ಇರ್ತಕ್ಕಂಥವ್ರು ಜಾಸ್ತಿ ಹೆಚ್ಚಾದರು. ಆಗ ಎಲ್ಲರಿಗೂ ಕೆಟ್ಟ ಸಾವಸವನ್ನು, ಕೆಟ್ಟ ಗುಣಗಳನ್ನ ಎಲ್ಲ ಕೊಡ್ತಾ ಬಂದಾಗ ಇವನು ಪ್ರಾರ್ಥನೆ ಮಾಡ್ತಾನೆ, ನನ್ನಿಂದ ಒಂದು ಸ್ವಲ್ಪ ತಪ್ಪಾಗಿದ್ದಕ್ಕೆ ನೋಡಿದ್ರೆ ಯಾವ್ಯಾವುದೋ ಬುದ್ಧಿಗಳು ಬಂತು, ಒಳ್ಳೆ ಜೀವರಾಶಿಗಳು ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅಂದರೆ ಮಧ್ಯದಲ್ಲಿ ದುರ್ಜನ ಬಂದರು, ಇದಕ್ಕೆ ಹೇಗೆ ಮಾಡೋದು ಅಂತಾನೆ. ಆಗ ಅವನು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಶ್ರೀಚಕ್ರ ಉಪಾಸನೆ, ಆ ಶ್ರೀಚಕ್ರ ಉಪಾಸನೆ ಲಲಿತಾ ತ್ರಿಪುರ ಸುಂದರಿನ ಪ್ರಾರ್ಥನೆ ಮಾಡೋಕ್ಕೆ ಸಾಕ್ಷಾತ್ ನಾರದನೇ ಬರ್ತಾನೆ. ಅಪ್ಪ, ನೀಗೆ ಗೊತ್ತಿದ್ದ ಹಾಗೆ ನೀನು ಪರಿಪೂರ್ಣವಾಗಿ ಆ ಲಲಿತಾ ಸಹಸ್ರನಾಮವನ್ನು ಹೇಳಿ ಲಲಿತಾ ಪೂಜೆಯನ್ನು ಮಾಡಿದಾಗ ಬಹಳ ಉತ್ತಮ ಅಂತ ಹೇಳಿ ಆ ಲಲಿತಾ ಪೂಜೆಗೆ ಆ ಉಪಾಸನೆಯನ್ನು ಮಾಡಿಕೊಡ್ತಾರೆ. ಲಲಿತಾ ಪೂಜೆಗೆ ಉಪಾಸನೆ ಮಾಡಿಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋ ಸಮಯದಲ್ಲಿ ಬ್ರಹ್ಮನು ಅಲ್ಲಿ ಬಂದು ಕೂತ್ಕೊತಾನೆ. ಒಂದೊಂದೇ ಹೂಗಳನ್ನು ತೊಗೊತಾನೆ, ಎಲ್ಲ ರೀತಿಯಾದ ಹೂಗಳನ್ನ ಪುಷ್ಪಮಾಲಿಕನ್ನು ತೊಗೊತಾನೆ. ಲಲಿತಾ ಸಹಸ್ರನಾಮ ಅಂದರೆ 1000 ಹೂಗಳನ್ನ ತಾನೇ ಸೃಷ್ಟಿ ಮಾಡಿರೋ ಹೂಗಳನ್ನು ಎಲ್ಲ ಒಂದೊಂದು ಹೂಗಳನ್ನ ಒಂದೊಂದು ನಾಮಕ್ಕೆ ಎತ್ಕೊತಾ ಬರ್ತಾರೆ. ಎಲ್ಲ ಹೂಗಳನ್ನ ತಗೊಂಡು ಓಂ ಲಲಿತಾಯ ನಮಃ ಅಂತ ಹೇಳಿ ಹಾಕ್ತಾ ಇರ್ತಾರೆ. ಈ ಹಾಕುವ ಸಮಯದಲ್ಲಿ ಆ ಲಲಿತಾ ಬಾಲ ತ್ರಿಪುರ ಸುಂದರಿ ಐಂ ಕ್ಲೀಂ ಸೌಹು ಅಂದರೆ ನೋಡಿ, ಐಂ ಅಂತಕ್ಕಂಥವಳು ಏನು ಮಾಡ್ತಾಳೆ, ಮಹಾಪಾರ್ವತಿ ಆಗಿದ್ದಾಳೆ. ಕ್ಲೀಂ ಅಂತಕ್ಕಂಥವಳು ಏನು ಮಾಡ್ತಾಳೆ, ಸೌಹು ಅಂದರೆ ಸರಸ್ವತಿ, ಕ್ಲೀಂ ಅಂದರೆ ಲಕ್ಷ್ಮಿ, ಐಂ ಅಂದರೆ ಪಾರ್ವತಿ. ಅದಕ್ಕೋಸ್ಕರ ಐಂ ಕ್ಲೀಂ ಸೌಹು, ಸೌಹು ಕ್ಲೀಂ ಐಂ, ಇದು ಮೂಲ ಮಂತ್ರ. ಅಂತಹ ಒಂದು ಕ್ಲೀಂಕಾರವನ್ನ, ಬಾಲ ಮಂತ್ರವನ್ನ, ಉಪಾಸನೆಯನ್ನ ಮಾಡತಕ್ಕಂಥ ಲಲಿತಾ ಸುಂದರಿನ ಪ್ರಾರ್ಥನೆ ಮಾಡ್ತಾರೆ. ಆಗ ಇವಳು ಹೇಗೆ ಒಲಿತಾಳೆ, ಆ ಒಲಿತಕ್ಕಂಥವಳು ಬಂದು ಕೂತ್ಕೊತಾಳೆ ವಿರಾಜಮಾನವಾಗಿ, ಬಹಳ ಚೆನ್ನಾಗಿ ಕಬ್ಬಿನ ಜಲ್ಲೆ ಇಟ್ಕೊತಾಳೆ, ಬಿಲ್ಲು ಬಾಣ ಇಟ್ಕೊತಾಳೆ, ಬಾಲ್ಯ ನಗೆ, ಪುಟ್ಟದಾಗಿರ್ತಾಳೆ, ಗೆಜ್ಜೆ ಹಾಕ್ಕೊತಾಳೆ, ಜಡೆನ ಬಿಟ್ಕೊತಾಳೆ, ಕುಂಕುಮನ ಹಾಕ್ಕೊತಾಳೆ, ಪುಟ್ಟದಾಗಿ 2 ಓಲೆಗಳನ್ನು ಹಾಕ್ಕೊತಾಳೆ. ಅದು ಜುಮ್ಕಿ ಎಷ್ಟು ಚೆನ್ನಾಗಿ ಆಡುತ್ತೆ ಅಂತೀರ. ಆ ಪುಟ್ಟದಾಗಿ ಗುಂಡಾಗಿ ನಡ್ಕೊಂಬರ್ತಾಳೆ ಬಾಲಾ ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಅಂದ್ರೇನು, 3 ಶಕ್ತಿಗಳ ಸುಂದರ ಸೌಂದರ್ಯ ಇವಳೊಬ್ಬಳಲ್ಲೇ ಅಡಗಿ ಹೋಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೌಂದರ್ಯ. ಆ ಸೌಂದರ್ಯ ನೀವು ನೋಡಬೇಕು ಅಂದರೆ ಖಂಡಿತ ತೋರಿಸ್ತೀನಿ. ಒಂದು ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತಕ್ಕಂಥ ವಿಚಾರವನ್ನು ಗಮನ ಇಟ್ಟು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹೇಳ್ತೀನಿ, ಕೇಳ್ತಾ ಇರಿ. ಬಂದೆ.